ನಮಸ್ತೆ. ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ನಮ್ಮ ಶರೀರದಲ್ಲಿ ಅನಾರೋಗ್ಯ ಇದ್ದಾಗ, ಅದರಲ್ಲೂ ನೋವಿದ್ದಾಗ ನಮ್ಮ ಕಣ್ಮುಂದೆ ಅದೆಷ್ಟೇ ಖುಷಿ ಪಡೋ ವಿಚಾರ ಇದ್ರೂ ಕೂಡ ಖಂಡಿತ ಖುಷಿ ಆಗಲ್ಲ. ಅದಕ್ಕೆ ಅಲ್ವಾ ಹೇಳಿರೋದು ಆರೋಗ್ಯವೇ ಭಾಗ್ಯ ಅಂತ. ಮತ್ತು ಈ ನೋವಿನ ನಿವಾರಣೆಗೋಸ್ಕರ ನಾವು ಮಾತ್ರೆ ತಗೊಳ್ಳೋಕ್ಕೋದ್ರೆ ನೋವು ಕಳೀಲಿ ಅಂತ ಮಾತ್ರೆ ತಗೊಂಡ್ರೆ ಅದು ಇನ್ನೊಂದಕ್ಕೆ ತಿರ್ಕೊಂಡು ಮತ್ತೊಂದು ಸಮಸ್ಯೆ ಸೃಷ್ಟಿ ಮಾಡುತ್ತಾ. ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ರೂ ನೋವಂತೂ ಕಳೆದಿರಲ್ಲ. ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇನೆ ಈಗ ಯೋಗದಲ್ಲಿ ನಾವು ಎಕ್ಸಸೈಸ್ಗಳನ್ನ ಅಭ್ಯಾಸ ಮಾಡೋದ್ರ ಜೊತೆಗೆ ಈ ಸುಪ್ತ ಮನಸ್ಸಿನ ಧ್ಯಾನ ಸುಪ್ತಾವಸ್ಥೆಯಲ್ಲಿರೋ ನಿಮ್ಮ ಶರೀರದ ನೋವನ್ನು ಹೊರತೆಗೆಯುತ್ತೆ. ಸಾಮಾನ್ಯವಾಗಿ ನಮ್ಮ ಶರೀರದಲ್ಲಿ ನೋವಿದ್ದಾಗ ನಾವು ಸಾಕಷ್ಟು ಸಮಸ್ಯೆನ ಅನುಭವಿಸ್ತೀವಿ. ಜೀವನನೇ ಸಾಕು ಅನ್ನೋದು ಯಾವಾಗಲೂ ಕೂಡ ಆ ನೋವಿನ ಜೊತೆಲೇ ಬದುಕೋದೇ ನಮ್ಮ ಜೀವನ ಆಗಿಬಿಟ್ಟಿರುತ್ತೆ. ಆದರೆ ಈ ರೀತಿಯ ಧ್ಯಾನ ನಿಮಗೆ ಈ ಕ್ಷಣ ಏನು ನೋಯ್ತಾ ಇದೆಯೋ ಆ ನೋವಿನಿಂದ ಹೊರಗಡೆ ಬಂದು ಆ ದಿನವೆಲ್ಲ ಆರಾಮವಾಗಿರೋದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ನೀವು ಸಾಕಷ್ಟು ದಿನಗಳು ಅಭ್ಯಾಸ ಮಾಡಿದಾಗ ಸಂಪೂರ್ಣವಾಗಿ ಕ್ಯೂರ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮತ್ತು ನಿಮಗೆ ಈ ವಿಚಾರಗಳ ಬಗ್ಗೆ ಜ್ಞಾನ ಇಲ್ಲ ಅಂದ ತಕ್ಷಣ ಇವುಗಳೆಲ್ಲ ವರ್ಕ್ ಆಗಲ್ಲ ಅಂತ ನಿರ್ಧಾರ ಮಾಡಬಾರ್ದು. ನಿಮಗೂ ತಿಳಿದೇ ಇರುವಂತಹ ಸಾಕಷ್ಟು ವಿಚಾರಗಳು ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ಯಾವುದೇ ರೀತಿ ಡಿಸ್ಅಡ್ವಾಂಟೇಜಸ್ ಇಲ್ಲದೆ ಇರೋದ್ರಿಂದಾಗಿ ಪ್ರಯತ್ನ ಮಾಡೋದ್ರಿಂದ ಸಮಸ್ಯೆ ಏನೂ ಇಲ್ಲ ಅಲ್ವಾ? ಅಂದರೆ ಈ ಸುಪ್ತ ಮನಸ್ಸಿನ ಧ್ಯಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಇಂತಹ ಅಭ್ಯಾಸಗಳನ್ನು ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಾತನ್ನು ಹೇಳಿದ್ದು. ಇದು ಶರೀರದ ಯಾವುದೇ ಭಾಗದ ನೋವಾಗಿರಲಿ, ಕತ್ತು ನೋವಿರಬಹುದು, ಬೆನ್ನು ನೋವಿರಬಹುದು, ಮಂಡಿ ನೋವು, ಮೊಣಕಾಲು ನೋವು ಬರೋದು, ಸಂಪೂರ್ಣವಾಗಿ ಯಾವುದೇ ಭಾಗದ ನೋವಿಗೂ ಕೂಡ ಈ ಧ್ಯಾನ ಅನ್ವಯವಾಗುತ್ತೆ. ಧ್ಯಾನಕ್ಕಾಗಿ ಪೂರ್ವ ಸಿದ್ಧತೆ. ನೀವು ಈ ಧ್ಯಾನವನ್ನು ಮಲಗಿ ಸವಾಸನದಲ್ಲಿ ಅಭ್ಯಾಸ ಮಾಡಬಹುದು. 2 ಚೇರುಗಳನ್ನು ತೆಗೆದುಕೊಂಡು ಒಂದು ಚೇರನ್ನು ಗೋಡೆಯ ಪಕ್ಕದಲ್ಲಿಟ್ಟು ಕುಳಿತು ಮತ್ತೊಂದು ಚೇರನ್ನು ಎದುರುಗಡೆ ಇಟ್ಟು 2 ಕಾಲುಗಳನ್ನು ನೀಳವಾಗಿ ಚಾಚಿಯೂ ಕೂಡ ಅಭ್ಯಾಸವನ್ನು ಮಾಡಬಹುದು. ನಿಮ್ಮ ಕಂಡೀಷನ್ಗೆ ಅನುಗುಣವಾಗಿ ನೀವು ಪಿಲ್ಲೋ ಸಪೋರ್ಟನ್ನು ತೆಗೆದುಕೊಳ್ಬಹುದು. ಆಗಲ್ಲ ಅಂತ ಹೇಳಿದ್ರೆ ಹಾಸಿಗೆಯ ಮೇಲೂ ಕೂಡ ನೀವು ಅಭ್ಯಾಸ ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. ಅಭ್ಯಾಸ ಮಾಡುವಂತಹ ಸಮಯಗಳು ರಾತ್ರಿ ಮಲಗುವ ಮುನ್ನ, ಬೆಳಿಗ್ಗೆ ಎದ್ದ ನಂತರ, ಮತ್ತು ನಮಗೆ ವಿಶೇಷವಾದಂತಹ ರಿಸಲ್ಟ್ ಅಂದರೆ ಆದಷ್ಟು ಶೀಘ್ರವಾಗಿ ಪರಿಣಾಮಕಾರಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವ 3 ರಿಂದ 5 ಗಂಟೆಯ ಒಳಗೆ ಅಭ್ಯಾಸ ಮಾಡಬೇಕು. ಮತ್ತೆ ನೀವು ನಿದ್ರೆಗೆ ಜಾರಬಹುದು. ಮತ್ತು ನೀವು ಹಗಲಿನಲ್ಲಿ ಹೊಟ್ಟೆ ಖಾಲಿ ಇದ್ದಾಗ ಅಭ್ಯಾಸ ಮಾಡಬಹುದು. ಊಟ ತಿಂದಿದ್ರೆ 2 ಗಂಟೆಯ ಗ್ಯಾಪ್ನ ನಂತರ ಅಭ್ಯಾಸವನ್ನು ಮಾಡಬಹುದು. ಜೊತೆಯಲ್ಲಿ ನಿಮಗೆ ನೋವು ಇರುವಂತಹ ಸಮಯದಲ್ಲಿ ಮಾತ್ರೆಗೆ ಮೊರೆ ಹೋಗುವ ಬದಲಿಗೆ ಈ ಅಭ್ಯಾಸವನ್ನು ಒಂದು ಬಾರಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಮಯ ಇದ್ದರೆ ಮತ್ತೆ ರಿಪೀಟ್ ಮಾಡಿನೂ ಕೂಡ ಅಭ್ಯಾಸ ಮಾಡಬಹುದು. ಆದರೆ ಈಗ ಸಾಮಾನ್ಯವಾಗಿ ನನಗೆ ನೋವಿದೆ ಆ ಸಮಯದಲ್ಲಿ ಅಭ್ಯಾಸ ಮಾಡೋದು, ಮತ್ತೆ ಯಾವಾಗ ನೋವು ಬರುತ್ತೆ ಆವಾಗ ಅಭ್ಯಾಸ ಮಾಡೋದು. ಹಾಗೆ ಮಾಡಿದರೆ ನಿಮಗೆ ಆ ಕ್ಷಣದ ನೋವು ವಾಸಿ ಆಗುತ್ತೆ ನಿಜ. ಖಂಡಿತ ಪೂರ್ತಿ ಗುಣ ಅಂತೂ ಆಗಲ್ಲ. ಗುಣ ಆಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯನೂ ಕೂಡ ನೀವು ಅಭ್ಯಾಸ ಮಾಡ್ತಾ ಇರಬೇಕು. ಆವಾಗ ಮಾತ್ರ ನಿಮ್ಮ ಶರೀರದಲ್ಲಿರುವಂತಹ ಆ ನೋವಿನ ಅಂಶವು ದಿನೇ ದಿನೇ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಆಗ್ತಾ ಒಂದು ದಿನ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ಸಂಪೂರ್ಣವಾಗಿ ಆರಾಮದಾಯಕ ಸ್ಥಿತಿಯಲ್ಲಿ ನಿಮ್ಮ ಶರೀರವನ್ನು ತೆಗೆದುಕೊಳ್ಳಿ. ಹಗುರವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಧ್ಯಾನ ಅಭ್ಯಾಸದಲ್ಲಿ ನೀವು ನೇರವಾಗಿ ಕುಳಿತುಕೊಳ್ಳಲ್ಲ, ಆದರೆ ಮನಸ್ಸನ್ನು ಸಂಪೂರ್ಣವಾಗಿ ಅಭ್ಯಾಸದ ಮೇಲೆ ಕೇಂದ್ರೀಕರಿಸಬೇಕು. ಯಾವಾಗಲೂ ಕೂಡ ನೀವು ಎಷ್ಟು ಗಮನವಿಟ್ಟು ಅಭ್ಯಾಸ ಮಾಡ್ತೀರೋ ಅಭ್ಯಾಸಗಳಿಂದ ದೊರೆಯುವ ಫಲಿತಾಂಶ ಕೂಡ ಅಷ್ಟೇ ಮಟ್ಟದ್ದಾಗಿರುತ್ತೆ. ಗಮನವೀಗ
ಶರೀರದ ಬಲಗಾಲಿನ ಹೆಬ್ಬೆರಳ ಮೇಲೆ ಬರಲಿ. ಶರೀರದ ಭಾಗಗಳನ್ನು ಗಮನಿಸುವ ಸಮಯದಲ್ಲಿ ನೀವು ಆ ಭಾಗಗಳು ಹಗುರವಾಗಿದೆ ಹಾಗೂ ಆರೋಗ್ಯವಾಗಿದೆ ಅನ್ನುವ ಭಾವನೆಯೊಂದಿಗೆ ಗಮನಿಸ್ತಾ ಹೋಗಿ. ಎರಡನೆಯ ಬೆರಳು 3, 4, 5 ಪಾದ, ಹಿಮ್ಮಡಿ, ಮೊಣಕಾಲು, ಕಾಲಿನ ಕಂಬ ಹಾಗೂ ಮೀನಿನ ಕಂಡ, ಮಂಡಿಯ ಭಾಗ, ಬಲ ತೊಡೆ, ಸೊಂಟ ಹಾಗೂ ಪುಷ್ಟದ ಭಾಗ, ಹೊಟ್ಟೆಯ ಬಲಭಾಗ, ಎದೆಯ ಬಲಭಾಗ, ಬೆನ್ನಿನ ಕಡೆ ನಿಮ್ಮ ಗಮನ ಬರಲಿ. ಬೆನ್ನಿನ ತಳಭಾಗ, ಮಧ್ಯ ಹಾಗೂ ಮೇಲ್ಭಾಗ, ಕತ್ತಿನ ಭಾಗ, ಭುಜ, ತೋಳು, ಮೊಣಕೈ, ಮುಂಗೈ, ಮಣಿಕಟ್ಟು, ಹಸ್ತ, ಹಸ್ತದ ಹಿಂಬದಿ, ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5. ಗಮನವೀಗ ಬಲಗಲ್ಲದ ಮೇಲೆ ಬರಲಿ. ಬಾಯಿ, ಬಲ ಮೂಗಿನ ಹೊಳ್ಳೆ, ಕೆನ್ನೆ ಹಾಗೂ ಕಿವಿ, ಕಣ್ಣು, ಕಣ್ಣಿನ ಹುಬ್ಬು, ಹಣೆ, ತಲೆಯ ಮೇಲ್ಭಾಗ ಮತ್ತು ಹಿಂಭಾಗ, ಬಲ ಶರೀರವೀಗ ನಿಮ್ಮ ಗಮನದೊಂದಿಗೆ ಆರಾಮದಾಯಕ ಸ್ಥಿತಿಯನ್ನ ತಲುಪಿದೆ. ಇದೇ ರೀತಿ ಎಡ ಶರೀರದಲ್ಲೂ ಕೂಡ ಅಭ್ಯಾಸವನ್ನ ಮುಂದುವರಿಸಿ ಆಲೋಚನೆಗಳಿಂದ ಹೊರಬನ್ನಿ. ಗಮನವನ್ನ ಸಂಪೂರ್ಣವಾಗಿ ಅಭ್ಯಾಸದ ಮೇಲೆಯೇ ಕೇಂದ್ರೀಕರಿಸಿ. ಎಡ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5 ಪಾದ, ಹಿಮ್ಮಡಿ, ಮೊಣಕಾಲು, ಕಾಲಿನ ಕಂಬ ಹಾಗೂ ಮೀನಿನ ಖಂಡ, ಮಂಡಿಯ ಭಾಗ, ತೊಡೆ, ಸೊಂಟ ಹಾಗೂ ಪುಷ್ಟದ ಭಾಗ, ಹೊಟ್ಟೆಯ ಎಡಭಾಗ, ಎದೆಯ ಎಡಭಾಗ, ಬೆನ್ನಿನ ಭಾಗದಲ್ಲಿ ನಿಮ್ಮ ಗಮನವನ್ನ ತೆಗೆದುಕೊಳ್ಳಿ. ತಳ, ಮಧ್ಯ ಹಾಗೂ ಮೇಲ್ಭಾಗ. ಗಮನವೀಗ ಕತ್ತಿನ ಭಾಗದಲ್ಲಿ, ಭುಜ,
ತೋಳು, ಮೊಣಕೈ, ಮುಂಗೈ, ಮಣಿಕಟ್ಟು, ಹಸ್ತ, ಹಸ್ತದ ಹಿಂಬದಿ, ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5. ಗಮನವೀಗ ಗಲ್ಲದ ಮೇಲೆ, ಬಾಯಿಯ ಭಾಗ, ಎಡ ಮೂಗಿನ ಹೊಳ್ಳೆ, ಕೆನ್ನೆ, ಕಿವಿ, ಕಣ್ಣು, ಕಣ್ಣಿನ ಹುಬ್ಬು, ಹಣೆಯ ಭಾಗ, ತಲೆಯ ಮೇಲ್ಭಾಗ ಮತ್ತು ತಲೆಯ ಹಿಂಭಾಗ. ಶರೀರವೀಗ ನಿಮ್ಮ ಗಮನದೊಂದಿಗೆ ವಿಶ್ರಾಂತಿಗೊಂಡಿದೆ. ಮನಸ್ಸು ಕೂಡ ಹಗುರತೆಯ ಭಾವವನ್ನು ಹೊಂದಿದೆ. ಮತ್ತಷ್ಟು ವಿಶ್ರಾಂತಿಯ ಸ್ಥಿತಿಯ ಜೊತೆಯಲ್ಲಿ ಸುಪ್ತ ಮನಸ್ಸಿನ ಸ್ಥಿತಿಯನ್ನು ತಲುಪಲು ನೀವು ನಾನು ಹೇಳಿದ ಸ್ಥಳದಲ್ಲಿ ನಿಮ್ಮ ಆತ್ಮ ಮತ್ತು ಮನಸ್ಸಿನ ಪಯಣವನ್ನು ಬೆಳೆಸಬೇಕು. 3, 2, 1. ಈಗ ನೀವು ಹಳ್ಳಿಯ ರಸ್ತೆಯಲ್ಲಿ ನಡೀತಾ ಇದ್ದೀರ ಹಾಗೂ ಇದು ಮಣ್ಣಿನ ರಸ್ತೆ. ಆ ಭೂಮಿ ತಾಯಿಯ ಸ್ಪರ್ಶ ನಿಮ್ಮ ಪಾದಗಳಿಗೆ ಆದ ಹಾಗೆ ನಿಮ್ಮಲ್ಲಿ ಭರವಸೆಯ ಬೆಳಕು ಮೂಡ್ತಾ ಇದೆ. ನೆಮ್ಮದಿ ನಿಮ್ಮ ಒಳಗಡೆ ತನಗೆ ತಾನೇನೆ ಸೃಷ್ಟಿ ಆಗ್ತಾ ಇದೆ. ಇಲ್ಲಿ ತೋಟವನ್ನ, ಗದ್ದೆಯನ್ನ ಗಮನಿಸ್ತಾ ಹಾಗೇ ಮುಂದೆ ಸಾಗಿ. ಭತ್ತದ ಗದ್ದೆಯನ್ನ ನೋಡಿ ಎಡಬದಿ ಹಾಗೂ ಬಲಬದಿ ಎರಡೂ ಕಡೆಯೂ ಕೂಡ ಭತ್ತದ ಬೆಳೆಯನ್ನ ಹಾಕಿದ್ದಾರೆ. ಹಾಗೆ ಆ ಗಿಡವನ್ನ ಪೂರ್ತಿಯಾಗಿ ನೋಡ್ತಾ, ಆ ಭತ್ತದ ಗೊನೆಯನ್ನ ನೋಡ್ತಾ ಮುಂದೆ ಸಾಗಿ. ಈಗ ರಾಗಿಯ ಗದ್ದೆಯನ್ನ ಗಮನಿಸಿ. ಗಿಡದ ಜೊತೆಯಲ್ಲಿ ರಾಗಿ ತೆನೆ ಸಂಪೂರ್ಣವಾಗಿ ಗಮನವಿಟ್ಟು ನೋಡಿ. ಪ್ರಕೃತಿಯ ಮಡಿಲಲ್ಲಿ ನೀವೀಗಿದ್ದೀರಾ. ಕಣ್ತುಂಬ ಅಲ್ಲಿನ ಸೊಗಸನ್ನ ಸವಿಯುತ್ತಾ ಮುಂದೆ ಸಾಗಿ. ತೆಂಗಿನ ಮರಗಳ ತೋಟ, ಮರದಲ್ಲಿ ಎಳನೀರು, ತೆಂಗಿನಕಾಯಿ ಹಾಗೆ ಗಮನಿಸಿ. ಅಲ್ಲಿಂದ ಮುಂದೆ ಹುಲ್ಲು ಬೆಳೆದಿದೆ. ಅಲ್ಲಿ ಎಮ್ಮೆಗಳು, ಹಸುಗಳು ಮೇಯ್ತಾ ಇದ್ದಾವೆ. ಈ ಎಲ್ಲವನ್ನ ಗಮನಿಸ್ತಾ ನೀವು ಈಗ
ಮನೆಗಳಿರುವಂತಹ ಸ್ಥಳವನ್ನು ತಲುಪಿದಿರಾ? ಹಾಗೆ ಮನೆಗಳನ್ನು ಗಮನಿಸ್ತಾ ಮುಂದೆ ಸಾಗಿ. ಈಗ ಅಲ್ಲಿ ಹೊರಗಡೆ ರೋಡಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಈಗ ನೀವು ಅಲ್ಲಿಂದ ಮುಂದೆ ಬಂದಾಗ ಸುಂದರವಾದಂತಹ ಜಾಗದಲ್ಲಿ ಒಂದು ದೇವಸ್ಥಾನವಿದೆ. ಪಕ್ಕದಲ್ಲಿ ಪುಟ್ಟ ಹಳ್ಳ ಹರಿತಾ ಇದೆ. ಸ್ವಚ್ಛವಾದ ನೀರು ಆ ಹಳ್ಳದಲ್ಲಿ ಹರಿತಾ ಇದೆ. ಆ ದೇವಸ್ಥಾನದ ಸುತ್ತಲೂ ಹುಲ್ಲು ಹಾಸಿದೆ. ತಂಪಾದ ಗಾಳಿ ಬೀಸ್ತಾ ಇದೆ. ಮರಗಳಲ್ಲಿ ಹಕ್ಕಿಗಳ ಕಲರವ ಚಿಲಿಪಿಲಿ ನಿಮ್ಮ ಕಿವಿಯನ್ನ ತಂಪುಗೊಳಿಸ್ತಾ ಇದೆ. ಈ ಎಲ್ಲ ಸೊಗಸಾದ ಸವಿಯಾದಂತಹ ವಾತಾವರಣದ ಹಿತವನ್ನ ನೀವು ಅನುಭವಿಸ್ತಾ ಈಗ ದೇವಸ್ಥಾನದ ಬಾಗಿಲ ಮುಂದೆ ಬಂದು ನಿಂತ್ಕೊಂಡಿದ್ದೀರ. ಅದನ್ನ ತೆರೆಯಲು ನೀವು ಪ್ರಯತ್ನ ಮಾಡಿದಾಗ ತನಗೆ ತಾನೇನೆ ದೇವಸ್ಥಾನದ ಬಾಗಿಲು ತೆರೆದುಕೊಳ್ಳುತ್ತೆ. ಈಗ ನಿಧಾನವಾಗಿ ಗುಡಿಯ ಒಳಗಡೆ ನೀವು ಕಾಲಿಟ್ಟಿದ್ದೀರ. ಹಾಗೂ ನಿಮ್ಮ ಕಣ್ಣ ಮುಂದೆ ನೀವು ಪೂಜಿಸುವ ಆರಾಧಿಸುವ ನಿಮ್ಮ ಇಷ್ಟ ದೇವರ ವಿಗ್ರಹವಿದೆ. ಮತ್ತೆ ಅಲ್ಲಿ ಬಟ್ಟಲಿನಲ್ಲಿ ಹೂಗಳಿದೆ. ನಿಮ್ಮ ಎರಡೂ ಕೈ ಬೊಗಸೆಯಲ್ಲಿ ಆ ಹೂಗಳನ್ನು ತೆಗೆದುಕೊಂಡು ಆ ಭಗವಂತನ ಪಾದಗಳಿಗೆ ಅರ್ಪಿಸಿ. ಜೊತೆಯಲ್ಲಿ ನಿಮ್ಮ ಹಣೆಯನ್ನ ಆ ಭಗವಂತನ ಪಾದದಲ್ಲಿಟ್ಟು ಭಗವಂತನಲ್ಲಿ ನಿಮ್ಮ ಕಷ್ಟವನ್ನ ನಿವೇದನೆ ಮಾಡಿಕೊಳ್ಳಿ. ಕೆಲವು ಕ್ಷಣ ನಾನು ಯಾವುದೇ ಸೂಚನೆಯನ್ನ ನೀಡೋದಿಲ್ಲ. ಹಾಗೂ ಈ ಕಲಿಗಾಲದಲ್ಲಿ ನಮ್ಮನ್ನ ತೂಗದೆ ಅಳಿಯದೆ ಸಹಾಯ ಮಾಡುವ ಏಕೈಕ ಜೀವ ಆ ಭಗವಂತ ಮಾತ್ರ. ಮತ್ತೆ ಆತನ ಒಲಿಸಿಕೊಳ್ಳೋ ಅದ್ಭುತ ವಿಧಾನ ಅದು ಪ್ರಾರ್ಥನೆ. ಕೆಲವು ಕ್ಷಣ ಆ ಸ್ವಾಮಿಯ ಬಳಿ ನೀವು ನಿವೇದನೆಯನ್ನ ಮಾಡಿಕೊಳ್ಳಿ. ಭಗವಂತ ಆಶೀರ್ವಾದದ ರೂಪದಲ್ಲಿ ನಿಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಆ ಭಾಗಕ್ಕೆ ಬೆಳಕಿನ ರೂಪದಲ್ಲಿ ಶಕ್ತಿಯನ್ನ ಹರಿಸಲು ಪ್ರಾರಂಭಿಸಿದ್ದಾನೆ. ಈಗ ಇರುವ ಭಾಗ ಕಪ್ಪು ಬಣ್ಣದಲ್ಲಿ ನಿಮಗೆ ಕಾಣ್ತಾ ಇದೆ. ಆ ಶಕ್ತಿಯು ಅಲ್ಲಿ ಹರಿತಾ ಇರೋದ್ರಿಂದಾಗಿ
ಮತ್ತೆ ಅಣು ಅಣುವಿನಲ್ಲೂ ಅಡಗಿರುವ ಅನಾರೋಗ್ಯವು ನಿಧಾನವಾಗಿ ಅಳಿತಾ ಇದೆ. ಅಣು ಅಣುವಿನ ಭಾಗದಲ್ಲೂ ಕಪ್ಪು ಬಣ್ಣ ಅಳಿತಾ ಇರೋದನ್ನ ಗಮನಿಸಿ. ಸ್ಪಷ್ಟವಾದ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಪೂರ್ತಿಯಾಗಿ ನಿಮ್ಮ ಗಮನ ಆ ನೋವಿರುವ ಭಾಗದ ಮೇಲೆಯೇ ಇರಲಿ ಹಾಗೂ ಬೆಳಕಿನ ಮೂಲಕ ಆ ಭಾಗವೆಲ್ಲ ಸಂಪೂರ್ಣವಾಗಿ ಕಪ್ಪು ಬಣ್ಣದಿಂದ ಮುಕ್ತಿಗೊಂಡು ಬಿಳಿಯ ರೂಪವನ್ನ ಪಡಿತಾ ಇದೆ.
ಈಗ ನಿಮ್ಮ ಶರೀರದ ಭಾಗ ಆರೋಗ್ಯದ ಸ್ಥಿತಿಯನ್ನ ತಲುಪಿದೆ. ಮತ್ತಷ್ಟು ಶಕ್ತಿಯನ್ನ ಆ ಭಗವಂತ ನಿಮ್ಮ ಶರೀರದ ಭಾಗದಲ್ಲಿ ಹರಿಸ್ತಾ ಇದ್ದಾರೆ. ಅದೇ ಭಾಗ ಈಗ ಶಕ್ತಿಯ ಮೂಲಕ ಅಣುಗೂ ಕೂಡ ಹೊಳಿತಾಗಿದೆ. ಮತ್ತಷ್ಟು ಆರೋಗ್ಯದ ಸ್ಥಿತಿಯನ್ನ ತಲುಪಿದೆ. ಸಂಪೂರ್ಣವಾಗಿ ಶಕ್ತಿಯುತವಾಗಿದೆ. ನಿಮ್ಮ ದಿನನಿತ್ಯದ ಜೀವನಕ್ಕೆ ಸಹಾಯಕವಾಗುವ ರೀತಿಯಲ್ಲಿ ಈಗ ನಿಮ್ಮ ಶರೀರದ ಭಾಗ ಬದಲಾಗಿದೆ. ಹೊರಗಿನ ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ವಿಚಾರಕ್ಕೆ ಸಾಕಷ್ಟು ಗಮನವನ್ನ ನಾವು ನೀಡ್ತೀವಿ. ಆದರೆ ನಮ್ಮ ಈ ಶರೀರ ಎಷ್ಟು ಮುಖ್ಯ ಅನ್ನುವ ಅರಿವೇ ನಮಗೆ ಇರೋದಿಲ್ಲ. ಅದನ್ನ ವ್ಯವಸ್ಥಿತವಾಗಿ ಇಡುವ ಬಗೆಗೆ ನಾವು ಗಮನವನ್ನ ನೀಡಿರೋದಿಲ್ಲ. ಆದರೆ ಈಗ ನೋವಿನ ಮೂಲಕ ನಮಗೆ ಅದರ ಅರಿವು ಆಗಿರೋದ್ರಿಂದಾಗಿ ನಾವು ಬದುಕುವ ಹಾದಿಯಲ್ಲಿ ನಮ್ಮ ಶರೀರಕ್ಕೆ ಮೊದಲನೆಯ ಪ್ರಾಧಾನ್ಯತೆಯನ್ನ ನೀಡೋದು ಅನ್ನುವಂತಹ ನಿರ್ಧಾರವನ್ನ ನೀವು ಮಾಡಿದಿರ. ಶರೀರ ಆರೋಗ್ಯಯುತವಾಗಿರಲು ನಾವು ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು. ಹಾಗೂ ಯಾವಾಗಲೂ ಶರೀರ ಚಲನೆಯಲ್ಲಿರಬೇಕು. ಜೊತೆಗೆ ಮನಸ್ಸಿನ ವಿಚಾರಗಳು ಕೂಡ ಶರೀರದ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರೋದ್ರಿಂದಾಗಿ ನೀವು ಮನಸ್ಸಿನ ವಿಚಾರಗಳ ಕಡೆ ಕೂಡ ಗಮನವಿರಿಸಿದಿರಾ. ಒಳ್ಳೆಯ ಆಲೋಚನೆಗಳನ್ನ ಮಾಡೋದ್ರ ಕಡೆ ನೀವು ಮನಸ್ಸಿಟ್ಟಿದ್ದೀರಾ. ಜೊತೆಗೆ ಇಂತಹ ಅದ್ಭುತ ಧ್ಯಾನ ವಿಚಾರಗಳಿಂದ ನಾವು ಮತ್ತೆ ಆರೋಗ್ಯವನ್ನ ಸೃಷ್ಟಿಸ್ಕೊಳ್ಬಹುದು ಅನ್ನುವ ವಿಚಾರ ಅದೆಷ್ಟು ಸಂತೋಷ ಕೊಡುತ್ತೆ ಅಲ್ವಾ. ಇದನ್ನೆಲ್ಲ ನಮಗೆ ನೀಡಿದಂತಹ ಗುರು ಹಿರಿಯರಿಗೆ ನಮಸ್ಕಾರವನ್ನ ಸಲ್ಲಿಸೋಣ. ಆ ಋಷಿ ಮುನಿಗಳು ಒಳ್ಳೆಯ ರೀತಿಯ ಜೀವನವನ್ನ ಮಾಡಲು ನಮಗೆ ಸಾಕಷ್ಟು ಒಳ್ಳೆಯ ಅಭ್ಯಾಸ ಹಾಗೂ ವಿಚಾರಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಈ ರೀತಿಯಾದಂತಹ ಒಳ್ಳೆಯ ಜೀವನಕ್ಕೆ ಕಾರಣವಾಗಿರೋ ಪ್ರತಿಯೊಬ್ಬರಿಗೂ ಕೂಡ ನೀವು ಧನ್ಯವಾದವನ್ನ ಹೇಳಿ, ಧನ್ಯವಾದದ ಮನಸ್ಥಿತಿಯನ್ನ ನೀವು ಹೊಂದಿದ್ದರೆ ಒಳ್ಳೆಯ ವಿಚಾರಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಸಮಸ್ಯೆಗಳ ನಿವಾರಣೆಗಳನ್ನ ಮಾಡುತ್ತೆ. ಈಗ ಪೂರ್ತಿ ಶರೀರ ಆರೋಗ್ಯಯುತವಾಗಿದೆ, ಮನಸ್ಸು ಹಗುರವಾಗಿದೆ. ನೀವು ಎಲ್ಲ ರೀತಿಯಿಂದಲೂ ಕೂಡ ಚೆನ್ನಾಗಿರುವಂತಹ ಜೀವನವನ್ನ ಹೊಂದಿದ್ದೀರ.
ಈಗ ನೀವು ಎಚ್ಚರಿಕೆ ಸ್ಥಿತಿಗೆ ಬರಬೇಕು. ಜಾಗೃತ ಅವಸ್ಥೆ, ಜಾಗೃತ ಅವಸ್ಥೆ, ಜಾಗೃತ ಅವಸ್ಥೆ. ಶರೀರದ ಮೇಲೆ ನಿಮ್ಮ ಗಮನವನ್ನು ತೆಗೆದುಕೊಳ್ಳಿ. ಹಾಗೆ ನಿಮ್ಮ ಗಮನ ನೀವಿರುವ ವಾತಾವರಣದ ಕಡೆ ಬರಲಿ. ಈಗ ಕಾಲ್ಬೆರಳುಗಳನ್ನು ಹಲುಗಾಡಿಸಿ, ಕೈ ಬೆರಳುಗಳನ್ನು ಹಲುಗಾಡಿಸಿ, ತಲೆಯನ್ನ ಎಡದಿಂದ ಬಲಕ್ಕೆ ಹೊರಳಿಸಿ ನಿಧಾನವಾಗಿ ಕುಳಿತುಕೊಳ್ಳಿ. ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಓಂಕಾರ ಉಚ್ಚರಿಸಬಹುದು ಅಥವಾ ಕೇಳಿಸ್ಕೊಳ್ಳಿ. ಓಂಕಾರದ ಮೂಲಕ ಧನಾತ್ಮಕ ಶಕ್ತಿಯು ನಿಮ್ಮ ಶರೀರ ಮತ್ತು ಮನಸ್ಸನ್ನ ಸೇರಿದೆ. ಈಗ ಎರಡು ಕೈಗಳನ್ನು ಬಿಸಿಯಾಗುವ ರೀತಿಯಲ್ಲಿ ಉಜ್ಜಿ ಆ ಶಾಖವನ್ನು ನಿಮ್ಮ ಮುಖಕ್ಕೆ ನೀಡಿ ನಿಧಾನವಾಗಿ ಕಣ್ಮಿಟಿಸುತ್ತಾ ಕಣ್ತೆರೆದು ಕೈಯ ಹಸ್ತದ ರೇಖೆಗಳನ್ನು ನಗು ಮುಖದೊಂದಿಗೆ ಗಮನಿಸಿ. ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದಾಗಲಿ, ಆರೋಗ್ಯಯುತ ಶರೀರ ನಿಮ್ಮದಾಗಲಿ. ಆ ಭಗವಂತನ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿರಲಿ. ಧನ್ಯವಾದ.